ದುಷ್ಟ ಸಂಹಾರ ವೀರಾಂಜನೇಯ ರಥೋತ್ಸವಕ್ಕೆ ಹರಿದು ಬಂದ ಜನಸ್ತೋಮ. ಚಿಂತಾಮಣಿ ನಗರಕ್ಕೆ ಪಶ್ಚಿಮಾಭಿಮುಖವಾಗಿರತಕ್ಕಂಥ ಅತಿ ಎತ್ತರ ಅಂಬಾಜಿದುರ್ಗ ಬೆಟ್ಟದ ಮೇಲೆ ನೆಲೆಸಿರುವ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ಪ್ರಪ್ರಥಮ ಬಾರಿಗೆ ನಡೆದ ಸೀತಾರಾಮ ಕಲ್ಯಾಣೋತ್ಸವ ಹಾಗೂ ರಥೋತ್ಸವಕ್ಕೆ ಜನಸ್ತೋಮವೇ ಹರಿದು ಬಂದಂತಿತ್ತು. ಸಾವಿರಾರು ವರ್ಷಗಳ ಹಿಂದೆ ಅಂಬಾಜಿ ಕುಂಬಾಜಿ ಎಂಬತಕ್ಕಂತಹ ಸಾಮಂತ ಅರಸರು ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಕ್ಷೇತ್ರ ಪಾಲಕರಾಗಿ ಆಂಜನೇಯ ಸ್ವಾಮಿ ಸರಿಸುಮಾರು 1500 ಅಡಿ ಎತ್ತರದ ಬೆಟ್ಟದಲ್ಲಿ ಅಂಬಾಜಿದುರ್ಗದಲ್ಲಿ ಶ್ರೀರಾಮ ಬ್ರಹ್ಮ ರಥೋತ್ಸವವು ಸಂಭ್ರಮ ಅದ್ಧೂರಿಯಾಗಿ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಇತಿಹಾಸದಲ್ಲೇ ಇದು ಹೊಸ ದಾಖಲೆ. ಪ್ರಕೃತಿಯ ಮಡಲಲ್ಲಿ 1500 ಅಡಿ ಎತ್ತರದ ಬೆಟ್ಟದಲ್ಲಿ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಭವ್ಯ ರಥೋತ್ಸವ ಜರುಗಿದೆ. ದುಷ್ಟ ಸಂಹಾರಕ ವೀರಾಂಜನೇಯ ಸ್ವಾಮಿ ಹಾಗೂ ಅಂಬೋಜೇಶ್ವರ ಸನ್ನಿಧಿಯಲ್ಲಿ ನಡೆದ ಈ ಸೀತಾರಾಮ ಕಲ್ಯಾಣ ಮತ್ತು ರಥೋತ್ಸವದ ಭಕ್ತಿ ವೈಭವದ ಸಾವಿರಾರು ಭಕ್ತರ ಜಯಘೋಷಗಳ ನಡುವೆ ರಾಮ ಲಕ್ಷ್ಮಣ ಸೀತೆಯ ರಥವು ಬೆಟ್ಟದ ಮೇಲೆ ಸಾಗಿ ಬಂದ ದೃಶ್ಯವು ನೋಡುಗರ ಕಣ್ಣಿಗೆ ಮನ ತಣಿಸುವಂತಿತ್ತು. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಅಂಬಾಜಿದುರ್ಗ ಬೆಟ್ಟ ಈಗ ಅಯೋಧ್ಯೆಯಂತೆ ಕಂಗೊಳಿಸುತ್ತಿದೆ. ಚೈತ್ರ ಮಾಸದ ಶುಭ ಗಳಿಗೆಯಲ್ಲಿ ಸುಂದರ ಶಿಖರಗಳ ನಡುವೆ ನೆಲೆಸಿರ್ತಕ್ಕಂಥ ಈ ಬೆಟ್ಟದ ಮೇಲೆ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ 1500 ಅಡಿಗಳ ಎತ್ತರದಲ್ಲಿ ಶ್ರೀರಾಮನ ಬ್ರಹ್ಮರಥೋತ್ಸವವು ಅದ್ಧೂರಿಯಾಗಿ ನೆರವೇರಿತು. ದುಷ್ಟ ಸಂಹಾರಕ ಕೋರೆಹಲ್ಲಿನ ವೀರಾಂಜನೇಯ ಸ್ವಾಮಿ ಮತ್ತು ಅಂಬೋಜೇಶ್ವರನ ಪವಿತ್ರ ಸನ್ನದಿಯಲ್ಲಿ ಶ್ರೀರಾಮನ ವೈಭವ ಮುಗಿಲು ಮುಟ್ಟಿತ್ತು. ವಿಶೇಷ ಹೂವಿನ ಅಲಂಕಾರಗಳೊಂದಿಗೆ ನಡೆದ ಸೀತಾರಾಮ ಕಲ್ಯಾಣೋತ್ಸವ ಹಾಗೂ ಲೋಕ ಕಲ್ಯಾಣಾರ್ಥಕ್ಕಾಗಿ ನಡೆದ ಹೋಮ ಹವನಗಳು ಭಕ್ತರಲ್ಲಿ ಆಧ್ಯಾತ್ಮಿಕ ಸಂಚಲನವನ್ನು ಮೂಡಿಸಿದವು. ಈ ಬೆಟ್ಟದ ಅಂಕುಡೊಂಕಾದ ಕಡಿದಾದ ರಸ್ತೆಗಳಿದ್ದರೂ ಸಹ ಲೆಕ್ಕಿಸದ ಭಕ್ತರು ಸಾಗರೋಪಾದಿಯಲ್ಲಿ ಭಕ್ತಿ ಪರವಶತೆಯಿಂದ ಬೆಟ್ಟ ಏರಿ ಬಂದು ಸ್ವಾಮಿಯ ದರ್ಶನ ಪಡೆದರು. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಹ ಹರಿದು ಬಂದ ಭಕ್ತರಿಗಾಗಿ ಸಕಲ ವ್ಯವಸ್ಥೆಗಳನ್ನು ಸಹ ಇಲ್ಲಿ ಮಾಡಲಾಗಿತ್ತು. ಸುಡು ಬಿಸಿಲಿನ ತಣಿಸಲು ಪಾನಕ ಮಜ್ಜಿಗೆಯ ವಿತರಣೆ ಮತ್ತು ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಅದ್ಧೂರಿ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ಪ್ರಕೃತಿಯ ಸೌಂದರ್ಯದ ನಡುವೆ ನಡೆದ ಈ ಮೊಟ್ಟ ಮೊದಲ ಬ್ರಹ್ಮರಥೋತ್ಸವವು ಅಂಬಾಜಿದುರ್ಗದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರತಕ್ಕಂಥದ್ದು ಒಂದು ಘಟನೆಯಾಗಿದೆ. ಇನ್ನು ಬೆಟ್ಟದ ಮೇಲೆ ಪಂಡರೀಪುರ ಭಜನೆ ನೃತ್ಯ ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಭಕ್ತರನ್ನು ಕಂಗೊಳಿಸಿ ಮತ್ತು ಕಣ್ತುಂಬ ನೋಡಿ ಆನಂದಿಸಿದರು. ಅಂಬಾಜಿದುರ್ಗ ಬೆಟ್ಟದ ವೀರಾಂಜನೇಯ ಸನ್ನಿಧಿಯಲ್ಲಿ ನಡೆದ ಶ್ರೀರಾಮನ ಈ ರಥೋತ್ಸವವು ಭಕ್ತರ ಪಾಲಿಗೆ ಒಂದು ಅವಿಸ್ಮರಣೀಯ ಕ್ಷಣವಾಗಿ ಮಾರ್ಪಟ್ಟಿದೆ. ಹನುಮನ ಭಕ್ತಿಗೆ ರಾಮಚಂದ್ರ ಪ್ರಸನ್ನನಾದ ಈ ಕ್ಷಣಗಳು ಜಿಲ್ಲೆಯಲ್ಲಿ ಜನಮಾನಸದಲ್ಲಿ ಸದಾ ಹಸಿರಾಗಿ ನಿಂತಿದೆ. ಕೊಟ್ಟಂತಹ 100
ಅವರಿಗೆ ಇಷ್ಟ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.